ಮದುವೆಗೆ ಎಲ್ಲ ವ್ಯವಸ್ಥೆ ಆಗಿದೆ. ರೇವತಿ ಜೀವನದಲ್ಲಿ ಹೊಸ ಬೆಳಕು ಬರ್ತಾ ಇದೆ. ಮನೇಲಿ ಎಲ್ಲರೂ ಖುಷಿಯಾಗಿದ್ದಾರೆ. ಇಂಥ ಟೈಮಲ್ಲಿ ಮನೆಗೆ ಹೋಗಿ ಮದುವೆ ಕ್ಯಾನ್ಸಲ್ ಮಾಡಿದ್ರೆ ಏನರ್ಥ? ಅದ್ರ ನೆಸೆಸಿಟಿ ಆದ್ರೂ ಏನಿದೆ? ನನ್ನ ಹತ್ರ ಈ ವಿಷಯ ಬಂದು ಹೇಳ್ಕೊಂಡಾಗೂ ಹೇಳಿದ್ದೀನಿ, ಈ ಥರ ಎಲ್ಲ ಯೋಚನೆ ಮಾಡಬೇಡ ಅಂತ. ಆದರೆ ಈಜೆ ಲೀಲಾ ಕಾರಣ ಇಲ್ಲದೆ ಈ ಥರ ಹೇಳ್ಕೊಳ್ಳಲ್ಲ. ಲೀಲಾ ಅವರು ಎಡವಟ್ಟು ನಿಜ, ಆದರೆ ನಿಮಗೂ ಅವ್ರಿಗೂ ಒಂದು ಸಿಮಿಲಾರಿಟಿ ಇದೆ. ನೀವು ಕಾರಣ ಇಲ್ಲದೆ ಏನೂ ಮಾಡಲ್ಲ, ಹಾಗೆ ಲೀಲಾ ಅವರು ಕಾರಣ ಇಲ್ಲದೆ ಏನೂ ಮಾಡಲ್ಲ. ಈಜೆ ನನ್ನ ಕಡೆಯಿಂದ ಒಂದು ಸಿನ್ಸಿಯರ್ ರಿಕ್ವೆಸ್ಟ್. ಲೀಲಾ ಅವರು ಯಾಕೆ ಹೀಗೆ ಮಾಡಿದ್ರು ಅಂತ ಒಂದೇ ಒಂದು ಸಲ ಯೋಚನೆ ಮಾಡ್ತೀರಾ ಪ್ಲೀಸ್? ದುರ್ಗವ್ರೆ, ಏಜೆಗೆಲ್ಲ ಹೇಳಿದ್ರ? ಏನಂದ್ರು ಅವರು? ಏಜೆ ಯಾವುದೇ ವಿಷಯನಾಗ್ಲಿ ಸಡನ್ ಆಗಿ ಡಿಸೈಡ್ ಮಾಡಿ ನಿರ್ಧಾರ ಹೇಳಲ್ಲ ಲೀಲಾ. ಅವರು ಅದನ್ನ ನಿಧಾನಕ್ಕೆ ಯೋಚನೆ ಮಾಡಿ ನಿರ್ಧಾರಕ್ಕೆ ಬರ್ತಾರೆ. ಆದ್ರೆ ಇದನ್ನೆಲ್ಲ ನೀನ್ ನನ್ನ ಕೈಲಿ ಯಾಕೆ ಹೇಳಿಸ್ದೆ? ಇರೋ ವಿಷಯ ಎಲ್ಲ ಹೇಳೋಷ್ಟು ತಾಳ್ಮೆ ಮನಸ್ಥಿತಿ ನನಗಿಲ್ಲ ದುರ್ಗವ್ರೆ. ಈಗ ಹೇಳ್ಬಿಟ್ರೆ ಎಲ್ಲ ಕುತ್ಕೆಗೆ ಬರುತ್ತೆ. ಎಲ್ಲ ಸಾಲ್ವ್ ಆಗಲಿ, ನಾನೇ ನಿಮ್ಗೆ ಹೇಳ್ತೀನಿ. ನೀನು ಹೇಳಲೇಬೇಕು ಅಂತ ನನ್ನ ಕಡೆಯಿಂದ ಯಾವ ಒತ್ತಾಯನೂ ಇಲ್ಲ ಲೀಲಾ. ಆದರೆ ಒಂದು ಮಾತು ನೆನ್ಪಿಟ್ಕೊ, ನಾನು ಯಾವಾಗಲೂ ನಿನ್ನ ಜೊತೆಗಿರ್ತೀನಿ. ಈ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗಿ ಎಲ್ಲ ಒಳ್ಳೇದಾಗುತ್ತೆ. ಯಾರಪ್ಪ ಇದು? ಕಂಟಿನ್ಯೂ ಆಗಿ ಇವಳಿಗೆ ಎಷ್ಟು ಉಗಿದ್ರು ಫೋನ್ ಮಾಡೋದು ಬಿಡ್ತಿಲ್ಲ ನೋಡೆ. ನೀನು 100 ಸಲ ಮಾಡಿದ್ರು ನಾನು ಫೋನ್ ಎತ್ತಲ್ಲ ಅಷ್ಟೇ. ಅಮ್ಮ ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲ? ಚುಕ್ಕಿಗೆ ಟ್ರೈ ಮಾಡ್ತೀನಿ. ಹಲೋ ಅಕ್ಕ. ಹಲೋ ಚುಕ್ಕಿ, ಅಮ್ಮ ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲ? ಒಳ್ಳೆ ಸಣ್ಣ ಮಗು ಥರ ಆಡ್ತಾರೆ ಅಕ್ಕ. ನಾವಂತೂ ಹೇಳಿ ಹೇಳಿ ಸಾಕಾಯ್ತು, ಇನ್ನೇನು ಮಾಡೋಕ್ಕಾಗತ್ತೆ? ಸರಿ, ಅಮ್ಮಂಗೆ ಫೋನ್ ಕೊಡು, ನಾನು ಮಾತಾಡಬೇಕು. ಸರಿ ಅಕ್ಕ. ಅಮ್ಮ, ಏನೇ? ಅಕ್ಕ ಕಾಲಲ್ಲಿದ್ದಾಳೆ. ಅವಳು ಕಾಲಲ್ಲಾದ್ರೂ ಇರ್ಲಿ ಕೈಲಲ್ಲಾದ್ರೂ ಇರ್ಲಿ, ನಾನು ಅವಳ ಹತ್ರ ಮಾತಾಡಲ್ಲ. ಅಮ್ಮ ಪ್ಲೀಸ್ ಮಾತಾಡು. ಕಣ್ಕಂಡವ್ರ ಹತ್ರ ಮಾತಾಡೋದು ಹೊರತು ನನಗಿನ್ನೂ ಏನು ಬಂದಿಲ್ಲ ನೋಡ. ಅವಳು ದೊಡ್ಡ ಮನೆಯಲ್ಲಿ ಇರ್ಬೋದು, ಆದ್ರೆ ನಾನು ಸಾಯೋವರೆಗೂ ಹಿಂಗೆ ಇರ್ತೀನಿ. ನಮಗೆ ದೊಡ್ಡ ಮನುಷ್ಯರ ಸಹವಾಸ ಬೇಡಮ್ಮ. ಇನ್ನೊಂದ್ಸಲ ಏನಾದ್ರೂ ಫೋನ್ ಮಾಡಿದಾಳೆ ಮಾತಾಡು ಹಂಗೆ ಹಿಂಗೆ ಅಂತ ಬಂದ್ರೆ ಸರಿಯಾಗಿ ಹೋಗಿತೀನಿ. ಹೋಗೋಗೋ. ಹಲೋ ಅಕ್ಕ. ಅಕ್ಕ ನೋಡುದ್ಯಾ, ನೀನ್ ಹಂಗೆಲ್ಲ ಮಾತಾಡಿದಕ್ಕೆ ಬೇಜಾರಾಗಿ ಫೋನೇ ಕಟ್ ಮಾಡಿದ್ದಾಳೆ. ಹೋಗಿ ಬಾಯಿ ಮುಚ್ಕೊಂಡು ಬಂದ್ಬಿಡ್ಲು ದೊಡ್ಡದಾಗಿ ಹೇಳಕ್ಕೆ. ಸೆಂಟಿಮೆಂಟಲ್ ಪೂಲ್ ಅಂತ. ಮೇಡಮ್ ಮೇಡಮ್ ವಿಶ್ವರೂಪ್, ಏನಾಯ್ತು? ಯಾಕೆ ಇಷ್ಟು ಗಾಬರಿ ಆಗಿದ್ದೀರಾ? ಮೇಡಮ್ ಟಿವಿ ನೋಡಿ ಮೇಡಮ್. ಟಿವಿನಾ? ಯಾಕೆ, ಅಂತದೇನಾಯ್ತು? ಮೊದಲು ಬಂದು ಟಿವಿ ನೋಡಿ ಮೇಡಮ್. ಸರಿ ಸರಿ ಬನ್ನಿ. ಬ್ರೇಕ್ನ ನಂತರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇಡೀ ರಾಜ್ಯವೇ ಬೆಚ್ಚಿ ಬೀಳಿಸುವಂತಹ ಸ್ಫೋಟಕ ಸುದ್ದಿಯೊಂದನ್ನ ನಿಮ್ಮ ಮುಂದೆ ಬಿಚ್ಚಿಡುವಂತಹ ಪ್ರಯತ್ನವನ್ನ ಮಾಡಲಾಗ್ತದೆ. ಯಾವ ಒಬ್ಬ ವ್ಯಕ್ತಿಯನ್ನ ಜನ ರೋಲ್ ಮಾಡೆಲ್ ಅಂತಿದ್ರು, ಯಾವ ಒಬ್ಬ ವ್ಯಕ್ತಿಯನ್ನ ಜನ ಆದರ್ಶಪ್ರಾಯ ಅಂತ ಕರಿತಿದ್ರು, ಯಾವ ಒಬ್ಬ ವ್ಯಕ್ತಿಗೆ ಸಮಾಜದಲ್ಲಿ ಹೈಲಿ ಇನ್ಫ್ಲುಯೆನ್ಸ್ ಪರ್ಸನ್ ಅನ್ನೋ ಹೆಸರಿದೆಯೋ ಅವರೇ ಮಿಸ್ಟರ್ ಅಭಿರಾಮ್ ಜಯಶಂಕರ್. ಇವರ ಬಗ್ಗೆ ನಂಬಲಾಗದಂತಹ ಸುದ್ದಿಯೊಂದನ್ನ ನಮ್ಮ ಚಾನೆಲ್ ಅವರು ನಿಮ್ಮ ಮುಂದಿಟ್ಟಿದ್ದಾರೆ. ಎಷ್ಟು ದೊಡ್ಡ ಮನುಷ್ಯ ತಮ್ಮ ಹೆಂಡತಿಯನ್ನ ಏನ್ ಮಾಡಿದ್ರು, ಅವರ ಹೆಂಡತಿ ಅಂತರ ಈಗ ಎಲ್ಲಿದ್ದಾರೆ, ಇದುವರೆಗೂ ಯಾರಿಗೂ ಗೊತ್ತಿಲ್ಲದ ವಿಷಯ ಇದು. ಹಾಗಾದ್ರೆ ಅಭಿರಾಮ್ ಜಯಶಂಕರ್ ಅವರ ಬಗ್ಗೆ ಸಾಕಷ್ಟು ವಿಚಾರಗಳು, ಸೀಕ್ರೆಟ್ಗಳನ್ನ ನಿಮ್ಮ ಮುಂದಿಟ್ಟಿದ್ದೀವಿ. ಇನ್ನು ಮುಂದುವರಿದ ಭಾಗವಾಗಿ ಮತ್ತಷ್ಟು ಮಾಹಿತಿಗಳು ನಮ್ಗೆ ಲಭ್ಯವಾಗಿದೆ.
ಅಭಿರಾಮ್ ಜಯಶಂಕರ್ ಅಲಿಯಾಸ್ ಎಜೆ ಇವರು ತಮ್ಮ ಮೊದಲ ಹೆಂಡತಿ ಅಂತರಾಳನ್ನ ಜೀವ ಪ್ರಾಣ ಅಂತ ಹೇಳ್ತಾರೆ. ಹಾಗಾದ್ರೆ ಅಂತರ ಎಲ್ಲೋದ್ರು, ಏನಾದ್ರು? ಅಯ್ಯೋ, ಏನಾಗ್ತಿದೆ ಇಲ್ಲಿ? ಏಜೆ ಬಗ್ಗೆ ಏನ್ ಮಾತಾಡ್ತಿದ್ದಾರೆ ಇವರು? ಇಷ್ಟು ವರ್ಷ ಆದ್ರೂ ಯಾಕೆ ಯಾರ ಕಣ್ಗೂ ಕಾಣಿಸ್ಕೊಳ್ಳಿಲ್ಲ? ಒಂದು ವೇಳೆ ಅವರೇನಾದ್ರೂ ಕಿಡ್ನಾಪ್ ಆಗಿದಾರ ಅಥವಾ ಮರಣ ಹೊಂದಿದಾರ? ಅಷ್ಟಕ್ಕೂ ತಮ್ಮ ಹೆಂಡತಿ ಕಾಣೆಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಎಜೆ ಯಾಕೆ ಪೊಲೀಸ್ ಕಂಪ್ಲೇಂಟ್ ಅನ್ನ ಕೊಟ್ಟಿಲ್ಲ? ಇದು ನಮ್ಮ ಜನರ ಒಂದು ಪ್ರಶ್ನೆಯಾಗಿದೆ. ಇದಕ್ಕೆ ಉತ್ತರವನ್ನು ಸಹ ನಿರೀಕ್ಷೆಯನ್ನ ಮಾಡ್ತಾ ಇದ್ದಾರೆ. ಈ ಎಲ್ಲಾ ಪ್ರಶ್ನೆಗಳಿಗೆ ಎಜೆ ಅವರು ಉತ್ತರವನ್ನ ನೀಡ್ತಾರ? ಕಾದ್ ನೋಡ್ಬೇಕಿದೆ. ಎಜೆ ಅವರ ಮೊದಲ ಹೆಂಡತಿ ಅಂತರ ಕಾಣೆಯಾದ ವಿಚಾರವಾಗಿ ಅಂತರ ಮನೆಯವರು ನಮಗೆ ವಿಷಯವನ್ನ ಮುಟ್ಟಿದ್ದಾರೆ. ಆದ್ರೆ ಪೊಲೀಸ್ ಅವರು ಯಾಕೆ ಈ ವಿಚಾರವಾಗಿ ತನಿಖೆಯನ್ನ ಮಾಡ್ತಾ ಇಲ್ಲ? ಎಜೆ ಇನ್ಫ್ಲೂಯೆನ್ಸ್ ಪರ್ಸನ್ ಅನ್ನೋ ಕಾರಣಕ್ಕಾಗಿಯಾ ಅಥವಾ ಮುಂದಿನ ಕಾಲದಲ್ಲಾದರೂ ಪೊಲೀಸ್ ಅವರು ಈ ವಿಚಾರವಾಗಿ ತನಿಖೆಯನ್ನ ಮಾಡ್ತಾರ? ಈ ಎಲ್ಲಾ ಪ್ರಶ್ನೆಗಳಿಗೂ ಎಜೆ ಉತ್ತರವನ್ನ ನೀಡ್ತಾರ? ಕಾದ್ ನೋಡ್ಬೇಕಿದೆ. ನೋಡಿ ಮೇಡಮ್, ನಮ್ಮ ಬಾಸ್ ಬಗ್ಗೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಿದ್ದಾನೆ. ಇಂಥವ್ರನ್ನೆಲ್ಲ ಸುಮ್ಮನೆ ಬಿಡಬಾರ್ದು ಮೇಡಮ್. ನೀವೆಲ್ಲ ಹೊರಟ್ರಮ್ಮ? ಏಜೆ ಪ್ರಾಬ್ಲಮ್ ಅಲ್ಲಿ ಇದ್ದಾರೆ ಅಂತ ಗೊತ್ತಾದ್ಮೇಲೂ ನಾವಿಲ್ಲಿ ಇರಬಾರ್ದು. ಈ ಟೈಮಲ್ಲಿ ನಾವು ಏಜೆ ಜೊತೆ ಇರಲೇಬೇಕು. ಪ್ಲೀಸ್ ನಮ್ಮನ್ನು ತಡಿಬೇಡಿ, ನಾವು ಹೋಗ್ಬಿಟ್ಟು ಬರ್ತೀವಿ. ಬನ್ನಿ ಅಕ್ಕ. ಹಲೋ ಹಲೋ, ಯಾರು ಮಾತಾಡೋದು? ರೀ, ಮೊದಲು ನಾನು ಹೇಳೋದು ಕೇಳ್ರಿ, ಆಮೇಲೆ ಯಾರು ಅಂತ ಗೊತ್ತಾಗುತ್ತೆ. ಅಲ್ಲ, ನಮ್ಮ ಬಾಸ್ ಎಜೆ ಸರ್ ಬಗ್ಗೆ ನ್ಯೂಸ್ ಮಾಡಿದಿರಲ್ವಾ, ಅವ್ರ ಬಗ್ಗೆ ನಿಮ್ಗೆ ಏನ್ರಿ ಗೊತ್ತು? ಯಾರೋ ಬಂದು ಹೇಳ್ಬಿಟ್ರೆ ಕೇಳ್ಬಿಡ್ತೀರಾ? ಹಲೋ, ಮೊದಲು ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ. ಈ ಸೊಸೈಟಿಲಿ ಯಾರು ಮೇಲಲ್ಲ, ಯಾರು ಕೇಳಲ್ಲ. ಅದು ಅಲ್ಲದೆ ಯಾರ ಬಗ್ಗೆನೂ ನ್ಯೂಸ್ ಹಾಕಬಾರ್ದು ಅಂತ ರೂಲ್ಸ್ ಇಲ್ಲ. ಅರ್ಥ ಆಯ್ತಾ? ಓ, ನಿಮಗೆ ಅವ್ರ ಬಗ್ಗೆ ಗೊತ್ತಿದೆ ತಾನೇ? ನಿಮ್ಮ ಚಾನಲ್ ಸ್ಟಾರ್ಟ್ ಆದಾಗ ನಮ್ಮ ಬಾಸ್ ಬಂದು ಇನೋಗ್ರೇಷನ್ ಮಾಡಿಕೊಟ್ಟಿದ್ದಾರೆ ತಾನೇ? ಮತ್ತು ಇವಾಗ ಹೇಗ್ರಿ ಎಷ್ಟು ಕೆಟ್ಟ ನ್ಯೂಸ್ ಆಗ್ತೀರ ಅವ್ರ ಬಗ್ಗೆ? ನಮಗನಿಸ್ದಾಗಲ್ಲ ಸರ್, ಸುದ್ದಿ ಕನ್ಫರ್ಮ್ ಆದಾಗ ನಾವು ಅದ್ರ ಬಗ್ಗೆ ಪ್ರೋಗ್ರಾಮ್ ಮಾಡ್ತೀವಿ. ವಿಷಯ ಎಜೆ ಸರ್ ಬಗ್ಗೆ ಬಂದಿದೆ ಅಂತ ನಾವೇ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇಲ್ಲ. ಈಗ ನೀವು ಬಂದು ಇನ್ನೊಬ್ಬರ ಬಗ್ಗೆ ಸುದ್ದಿ ಕೊಟ್ರೆ ಅದಕ್ಕೆ ತಕ್ಕನ ಸಾಕ್ಷಿ ಇದ್ರೆ ಅವ್ರ ಬಗ್ಗೆನೂ ನಾವು ನ್ಯೂಸ್ ಹಾಕ್ತೀವಿ. ನಿಮ್ಗೆ ಇವಾಗ ಗೊತ್ತಾಗಲ್ಲ, ನಾಳೆ ನಮ್ಮ ಬಾಸ್ ಒಳ್ಳೆಯವರು ಅಂತ ಗೊತ್ತಾಗುತ್ತಲ್ವಾ, ಆವಾಗ ಗೊತ್ತಾಗುತ್ತೆ. ಇನ್ನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ